ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಎಂದರೇನು? ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಅಥವಾ ಜಿ-ಸೆಕ್ ಹೇಗೆ ಕಾರ್ಯನಿರ್ವಹಿಸಿದ್ರೆ ಅನ್ನೋದ್ರ ಬಗ್ಗೆ ಅನೇಕ ಹೂಡಿಕೆದಾರರು ಅರ್ಥ ಮಾಡಿಕೊಳ್ಳಲು ಕಷ್ಟಪಡುತ್ತಾರೆ. ವೈಯಕ್ತಿಕ ಹಣಕಾಸಿನ ಪದಗಳು, ಪರಿಭಾಷೆ ಮತ್ತು ಲೆಕ್ಕಾಚಾರಗಳಿಂದ ಗೊಂದಲಕ್ಕೆ ಒಳಗಾಗಿದ್ದರೆ ಸರಳೀಕರಿಸಿ ವಿವರಿಸುವ ಪ್ರಯತ್ನ. ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ರಚನೆಗಳು, ಪ್ರಕಾರಗಳು, ಅನುಕೂಲಗಳು, ಅನಾನುಕೂಲಗಳನ್ನು ಸರಳಗೊಳಿಸಿ ಅರ್ಥ ಆಗುವ ಹಾಗೆ ವಿವರಿಸುವ ಜವಾಬ್ದಾರಿ ನಮ್ಮದು. ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಅಥವಾ ಜಿ-ಸೆಕ್ ಅಂದರೆ ಸರ್ಕಾರಿ ಭದ್ರತಾ ಪತ್ರಗಳು. ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ವಿವಿಧ ಯೋಜನೆಗಳಿಗೆ ಹಣಕಾಸಿನ ಅಗತ್ಯಗಳನ್ನು ಪೂರೈಸಲು ಸಾರ್ವಜನಿಕರಿಂದ, ಕಂಪನಿಗಳಿಂದ, ಹಣಕಾಸಿನ ಸಂಸ್ಥೆಗಳಿಂದ ಮತ್ತು ಇತರೆ ಅರ್ಹತೆಯುಳ್ಳವರಿಂದ ಸಾಲ ಪಡೆಯಲು ನೀಡುವ ಒಂದು ರೀತಿಯ ಹೂಡಿಕೆ ಪತ್ರಗಳಾಗಿವೆ. ಇವುಗಳನ್ನು ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ನೀಡುತ್ತವೆ. ಇವುಗಳಿಗೆ ಸರ್ಕಾರದ ಖಾತ್ರಿ ಇರುವುದರಿಂದ ಇವುಗಳನ್ನು ಅತ್ಯಂತ ಸುರಕ್ಷಿತ ಹೂಡಿಕೆ ಎಂದು ಪರಿಗಣಿಸಲಾಗುತ್ತದೆ. ಡಿಫಾಲ್ಟ್ ಅಪಾಯ ಇರೋದಿಲ್ಲ, ರಿಸ್ಕ್ ಫ್ರೀ. ಇವುಗಳು ಅಲ್ಪಾವಧಿ 91 ದಿನಗಳಿಂದ 1 ವರ್ಷ, ದೀರ್ಘಾವಧಿ 40 ವರ್ಷಗಳವರೆಗೆ ಇರಬಹುದು. ಹೂಡಿಕೆದಾರರಿಗೆ ನಿಗದಿತ ಅವಧಿಯಲ್ಲಿ ಬಡ್ಡಿ ಸಿಗುತ್ತದೆ. ಜಿ-ಸೆಕ್ನ ಮೊದಲನೆಯ ಪ್ರಕಾರ ಟ್ರೆಷರಿ ಬಿಲ್ಸ್ ಅಥವಾ ಟಿ-ಬಿಲ್ಸ್. ಇದು ಅಲ್ಪಾವಧಿಯ ಹೂಡಿಕೆ, ಅಂದರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್. 1 ವರ್ಷಕ್ಕಿಂತ ಕಡಿಮೆ ಅವಧಿಯ ಹೂಡಿಕೆ, ಸಾಮಾನ್ಯವಾಗಿ 91 ದಿನ, 182 ದಿನ, 364 ದಿನಗಳ ಅವಧಿಯನ್ನು ಹೊಂದಿರುತ್ತದೆ. 0 ಕೂಪನ್ ರೇಟ್ ಹೊಂದಿರುತ್ತೆ, ಬಡ್ಡಿ ನೀಡುವುದಿಲ್ಲ, ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡುವುದು ಮತ್ತು ಮೆಚ್ಯೂರಿಟಿ ಸಮಯದಲ್ಲಿ ಫೇಸ್ ವ್ಯಾಲ್ಯೂ ಅಂದರೆ ಮುಖಬೆಲೆಯನ್ನು ವಾಪಸ್ ಪಡೆಯುವುದು. ಇವೆರಡರ ಮಧ್ಯೆ ಇರುವ ವ್ಯತ್ಯಾಸವು ಹೂಡಿಕೆದಾರರಿಗೆ ಲಾಭವಾಗಿ ಕಾರ್ಯನಿರ್ವಹಿಸುತ್ತದೆ. ಇನ್ನು ಎರಡನೆಯ ಪ್ರಕಾರ ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ಸ್. ಕೇಂದ್ರ ಸರ್ಕಾರವು ತನ್ನ ಹಣಕಾಸಿನ ಅರಿವಿನಲ್ಲಿ ಅಂದರೆ ಕ್ಯಾಶ್ ಫ್ಲೋನಲ್ಲಿ ಉಂಟಾಗುವ ತಾತ್ಕಾಲಿಕ ಅಡಚಣೆಗಳನ್ನು ನಿವಾರಿಸಲು ಹೊರಡಿಸುವ ಅಲ್ಪಾವಧಿಯ ಸಾಲಪತ್ರ. ಇವು ಅತ್ಯಂತ ಅಲ್ಪಾವಧಿಯುಳ್ಳ ಸಾಲದ ಪತ್ರಗಳು. ಇವುಗಳ ಅವಧಿ 91 ದಿನಗಳಿಗಿಂತ ಕಡಿಮೆ ಇರುತ್ತದೆ. ಟ್ರೆಷರಿ ಬಿಲ್ಸ್ಗಳಂತೆ ಇವುಗಳಿಗೆ ನಿರ್ದಿಷ್ಟ ದಿನಾಂಕ ಇರೋದಿಲ್ಲ. ಸರ್ಕಾರದ ಅಗತ್ಯಕ್ಕೆ ಅನುಗುಣವಾಗಿ ಇವುಗಳನ್ನು ಹೊರಡಿಸಲಾಗುತ್ತದೆ. ಇವುಗಳಿಗೆ ಯಾವುದೇ ಪ್ರತ್ಯೇಕ ಬಡ್ಡಿ ಇರುವುದಿಲ್ಲ, 0 ಕೂಪನ್. ಇವುಗಳನ್ನು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಿ ಮುಖಬೆಲೆಗೆ ಅಂದರೆ ಫೇಸ್ ವ್ಯಾಲ್ಯೂಗೆ ಮರುಪಾವತಿ ಮಾಡಲಾಗುತ್ತದೆ. ಬ್ಯಾಂಕ್ಗಳು ತಮ್ಮ SLR ಮೀಸಲು ನಿಧಿಗಾಗಿ ಇದರಲ್ಲಿ ಹೂಡಿಕೆ ಮಾಡಬಹುದು. ಇನ್ನು ಮೂರನೇ ಪ್ರಕಾರ ಡೇಟೆಡ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ದಿನಾಂಕಿತ ಸರ್ಕಾರಿ ಬದ್ಧತೆಗಳು. ಡೇಟೆಡ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಎನ್ನುವುದು ಕೇಂದ್ರ ಸರ್ಕಾರ ಹೊರಡಿಸುವ ದೀರ್ಘಾವಧಿಯ ಅಂದರೆ ಲಾಂಗ್ ಟರ್ಮ್ ಹೂಡಿಕೆ ಪತ್ರಗಳು. ಇವುಗಳಿಗೆ ನಿಗದಿತ ಬಡ್ಡಿ ದರ ಮತ್ತು ಮೆಚುರಿಟಿ ದಿನಾಂಕವನ್ನು ಸ್ಪಷ್ಟವಾಗಿ ನಮೂದಿಸಲಾಗಿರುತ್ತದೆ. ಇದು ದೀರ್ಘಾವಧಿಯ ಹೂಡಿಕೆಗಳಾಗಿದ್ದು ಇವುಗಳ ಅವಧಿಯು ಸಾಮಾನ್ಯವಾಗಿ 5 ವರ್ಷಗಳಿಂದ 40 ವರ್ಷಗಳವರೆಗೆ ಇರುತ್ತದೆ. ಸರ್ಕಾರವು ಪ್ರತಿ 6 ತಿಂಗಳಿಗೊಮ್ಮೆ ನಿಗದಿತ ಬಡ್ಡಿಯನ್ನು ಪಾವತಿಸುತ್ತದೆ. ಇವುಗಳನ್ನು ದ್ವಿತೀಯ ಮಾರ್ಕೆಟಲ್ಲಿ ಅಂದರೆ ಸೆಕೆಂಡ್ರಿ ಮಾರ್ಕೆಟ್ನಲ್ಲಿ ಸುಲಭವಾಗಿ ಮಾರಾಟ ಮಾಡ್ಬೋದು ಅಥವಾ ಖರೀದಿ ಮಾಡ್ಬೋದು. ದಿನಾಂಕಿತ ಸೆಕ್ಯೂರಿಟಿ ವಿಧಗಳು 4. 1 ಫಿಕ್ಸೆಡ್ ರೇಟ್ ಬಾಂಡ್ಸ್, 2 ಫ್ಲೋಟಿಂಗ್ ರೇಟ್ ಬಾಂಡ್ಸ್, 3 ಇನ್ಫ್ಲೇಷನ್ ಇಂಡೆಕ್ಸ್ಡ್ ಬಾಂಡ್ಸ್, 4 ಸಾವರಿನ್ ಗೋಲ್ಡ್ ಬಾಂಡ್ಸ್. ಇದನ್ನು ಎರಡೇ ಮಾತಿನಲ್ಲಿ ಸರಳವಾಗಿ ಹೇಳುವುದಾದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂದರೆ ಸುರಕ್ಷಿತ ಆದರೆ ಕಡಿಮೆ ಲಾಭದ ಹೂಡಿಕೆ, ರಿಸ್ಕ್ ಕಡಿಮೆ, ಸ್ಟೆಬಿಲಿಟಿ ಜಾಸ್ತಿ.